ಹಲೋ ಎಲ್ರಿಗೂ ನಮಸ್ಕಾರ, ಹಾಗೆಯೇ ಶುಭೋದಯ. ಇಂದು RCB ವುಮೆನ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ವುಮೆನ್ಸ್ ನಡುವೆ ಪಂದ್ಯ ಇದೆ. ಸೊ ಮೊದಲ ಪಂದ್ಯ ಸಖತ್ತಾಗಿ ಗೆದ್ದಿರುವ RCB ತಂಡ ಸಖತ್ ಕಾನ್ಫಿಡೆನ್ಸ್ನಲ್ಲಿ ಬರುತ್ತೆ ಇವತ್ತು ಖಂಡಿತವಾಗ್ಲೂ. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ವುಮೆನ್ಸ್ ಕೂಡ ರೋಚಕ ಪಂದ್ಯವನ್ನು ಗೆದ್ದಿತ್ತು ಹೋದ ಪಂದ್ಯ. ಸೊ ಅವರು ಕೂಡ ಕಾನ್ಫಿಡೆನ್ಸ್ನಲ್ಲಿ ಇರ್ತಾರೆ. ಸೊ ಇವತ್ತಿನ ಮ್ಯಾಚು ಸಖತ್ ಇಂಟ್ರೆಸ್ಟಿಂಗ್ ಆಗಿರಲಿದೆ. ಸೊ ಸಣ್ಣದಾಗಿ ಪ್ರಿವ್ಯೂವನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ವಿಡಿಯೋನ ಪರಪಟ್ಟಂತ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ವಡೋದರಾದಲ್ಲಿ RCB ವುಮೆನ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ವುಮೆನ್ಸ್ ನಡುವೆ ಒಂದು ಬಿಗ್ ಪಂದ್ಯ ಬರಲಿದೆ ಅಂತಲೇ ಹೇಳ್ಬೋದು. ಸೊ ಎರಡು ತಂಡ ಮೊದಲ ಪಂದ್ಯ ಗೆದ್ದಿದ್ದು ಹೈ ಆನ್ ಕಾನ್ಫಿಡೆನ್ಸ್ನಲ್ಲಿರ್ತಾರೆ ಖಂಡಿತವಾಗ್ಲೂ. ಸೊ ಇವತ್ತಿನ ಪಂದ್ಯಕ್ಕೆ ಸ್ಟಾರ್ಟಿಂಗ್ 11 ಚೇಂಜ್ ಮಾಡೋದು ಆಲ್ಮೋಸ್ಟ್ ಡೌಟ್ ಅಂತಲೇ ಹೇಳ್ಬೋದು RCB ವುಮೆನ್ಸ್ ತಂಡ. ಸೊ ಶ್ರೇಯಾಂಕ ಪಾಟೀಲ್ ಅವರು ಕೂಡ ರೋಲ್ಡ್ ಔಟ್ ಆಗಿದ್ದಾರೆ. ಸೊ ಬಿಗ್ ಬ್ಲೋ ಬಿದ್ದಿದೆ RCB ವುಮೆನ್ಸ್ ತಂಡಕ್ಕೆ. ಸೊ ಅವರ ಬದಲು ಸ್ನೇಹ ರಾಣಾ ಅವರು ಬಂದಿದ್ದಾರೆ RCB ತಂಡಕ್ಕೆ. ಸೊ ಚೇಂಜ್ ಮಾಡಿದ್ರೆ ಸ್ನೇಹ ರಾಣಾ ಅವ್ರನ್ನ ತಂಡಕ್ಕೆ ಹಾಕೋಬೋದು, ಯಾಕಂದರೆ ಆಲ್ರೌಂಡರ್ ಆಗಿದ್ದಾರೆ ಅವರು. ಸೊ ಅದರಿಂದ ಅವ್ರನ್ನ ಹಾಕೋಬೋದು. ಇಲ್ಲಾಂದರೆ ಸೇಮ್ ಸ್ಟಾರ್ಟಿಂಗ್ 11ಗೆ ಹೋಗ್ಬೋದು. ಸ್ಮೃತಿ ಮಂದನ, ಡೇನಿಯಲ್ ವೈಟ್, ಆಲಿಸ್ ಪೆರಿ, ರಾಘವಿ ಬಿಸ್ಟ್, ರಿಚಾ ಘೋಷ್, ಕನಿಕಾ ಊಜಾ, ಜಾರ್ಜ್ ವಾರ್ಯಮ್, ಹಾಗೆಯೇ ಗಾರ್ತ್, ಪ್ರೇಮ, ಜೋಶಿತಾ, ಹಾಗೆಯೇ ರೇಣುಕಾ ಅವರು ಸ್ಟಾರ್ಟಿಂಗ್ 11ನಲ್ಲಿ ಇರ್ಬೋದು. ಸೊ ಇವತ್ತಿನ ಪಂದ್ಯಕ್ಕೆ ಸೊ ನೋಡೋಣ. ಹೋದ ಪಂದ್ಯದಲ್ಲಿ ಸಖತ್ ಕಾನ್ಫಿಡೆನ್ಸ್ನಿಂದ ಬೃಹತ್ ಮೊತ್ತವನ್ನು ಚೇಸ್ ಮಾಡಿದ್ದು RCB ವುಮೆನ್ಸ್ ತಂಡ. ಸೊ 200 ರನ್ ಪ್ಲಸ್ ಚೇಸೇ ಆಗಿರಲಿಲ್ಲ ವುಮೆನ್ಸ್ ಪ್ರೀಮಿಯರ್ ಲೀಗ್ ಇತಿಹಾಸದಲ್ಲೇ. ಸೊ ಅದನ್ನು ಚೇಸ್ ಮಾಡಿ ತೋರಿಸಿದ್ದಾರೆ. ಸೊ ಹೈ ಕಾನ್ಫಿಡೆನ್ಸ್ನಲ್ಲಿ ಖಂಡಿತವಾಗ್ಲೂ ಇರ್ತಾರೆ. ಸೊ ಇವತ್ತಿನ ಪಂದ್ಯಕ್ಕೂ ಕೂಡ ಅದೇ ಕಾನ್ಫಿಡೆನ್ಸನ್ನು ತೊಗೊಂಡು ಬರ್ಬೋದು. ಸೊ ನೋಡೋಣ. ಸ್ಮೃತಿ ಮಂದಣ್ಣ ಅವರು ಫಾರ್ಮ್ಗೆ ಬರಬೇಕು. ಮೊದಲ ಮ್ಯಾಚು ಬೇಗ ಔಟ್ ಆಗಿದ್ದರು. ಸೊ ಓಪನಿಂಗ್ ಚೆನ್ನಾಗಿ ಆಗಬೇಕಾಗಿದೆ. ಆಲಿಸ್ ಪೆರಿ ಆ್ಯಸ್ ಯೂಶ್ವಲ್ ಸಖತ್ತಾಗಿಯೇ ಆಡ್ತಾ ಇದ್ದಾರೆ. ಇನ್ನು ರಿಚಾ ಘೋಷ್ ಕೂಡ ಒಳ್ಳೆ ಟಚ್ನಲ್ಲಿ ಕಂಡ್ರು. ಲಾಸ್ಟ್ ಮ್ಯಾಚ್ ಫಿನಿಶ್ ಕೂಡ ಮಾಡಿದರು ಅವರು. ಸೊ ಇವತ್ತಿನ ಪಂದ್ಯಕ್ಕೂ ಕೂಡ ಅದನ್ನೇ ಮುಂದುವರ್ಸ್ಕೊಂಡು ಹೋಗಬೇಕು. ನೋಡೋಣ. ಹೋಪ್ಫುಲಿ ಇವತ್ತು ಕೂಡ RCB ವುಮೆನ್ಸ್ ತಂಡ ಈಸಿಯಾಗಿ ಗೆಲ್ಬೋದು ಅಂತ ಅನಿಸ್ತಾ ಇದೆ. ಸೊ ಡೆಲ್ಲಿ ಕ್ಯಾಪಿಟಲ್ಸ್ ವುಮೆನ್ಸ್ ಕೂಡ ಸಾಕಷ್ಟು ಸ್ಟ್ರಾಂಗ್ ಆಗಿದ್ದಾರೆ. ಆಗತ್ತಾ ಅವರನ್ನು ಕಡೆಗಣಿಸೋ ಆಗಿಲ್ಲ. ಒಂದೊಳ್ಳೆ ಮ್ಯಾಚ್ ನೋಡೋಕ್ಕೆ ಇವತ್ತು ಸಿಗತ್ತೆ ಅಂತ ಆಯಿತು. ನೋಡೋಣ ಇವತ್ತು ಏನಾಗುತ್ತೆ ಅಂತ. ವಡೋದರಾದಲ್ಲಿ ಇವತ್ತು ಮ್ಯಾಚ್ ಇರೋದು. ಸೊ ಇಬ್ಬರು ಕೂಡ ಅಲ್ಲಿ ಒಂದು ಮ್ಯಾಚ್ ಆಡಿರೋದ್ರಿಂದ ಪಿಚ್ ಕೂಡ ಸ್ವಲ್ಪ ಗೊತ್ತಿರುತ್ತೆ. ನೋಡೋಣ ಏನಾಗುತ್ತೆ ಅಂತ. ಸೊ ಇದಾಗಿತ್ತು ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ.